ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾದಿ ಡೈರಿ ಫಾರ್ಮ್ ಮಾತಾಡ್ತಾ ಇದ್ದೀನಿ. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಹಸು ಸಗಣಿಯಿಂದ ವರ್ಮಿ ಕಂಪೋಸ್ಟ್ ಮಾಡ್ಬಿಟ್ಟು ಲಕ್ಷ ಸಂಪಾದನೆ ಮಾಡಿದ್ದಾರೆ ಅಂತ. ಆ ವಿಡಿಯೋಗೆ 1 ಮಿಲಿಯನ್ ವ್ಯೂಸ್ ಕೂಡ ಬಂದಿದೆ. ಆದ್ರೆ ನಾವು ಇವಾಗ ಮನೆಗೆ ಬೆಳಿತಾರೆ ಎಲ್ಲ ಪೈಂಟ್ ನಾನು ಈ ಹಸು ಸಗಣಿಯಿಂದ ಮಾಡ್ಬೋದು ಅಂದ್ರೆ ನೀವು ನಂಬ್ತೀರಾ? ಅದು ಹೆಂಗೆ ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಹಸು ಸಗಣಿಯಿಂದ ಪೈಂಟ್ ಇದನ್ನ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಅಂದ್ರೆ KVIC ಇವರು ಹಲವಾರು ವರ್ಷಗಳಿಂದ ಸೈಂಟಿಫಿಕ್ ರಿಸರ್ಚ್ ಮಾಡಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಪೈಂಟ್ ನ ಮಾಡಿದ್ದಾರೆ. ಈ ಪೈಂಟ್ ಗೆ BIS ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅವರು ಸರ್ಟಿಫೈಡ್ ಮಾಡಿದ್ದಾರೆ. ಹಸು ಸಗಣಿಯಿಂದ ಪೈಂಟ್ ಹೆಂಗ್ ತಯಾರಿಸ್ತಾರೆ ಅಂದ್ರೆ, ಹಸು ಸಗಣಿನ ತಗೊಂಡು ಅದರ ಕಸ ಕಡ್ಡಿ ಏನು ಇಲ್ದಿರ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಒಣಗಿಸ್ಕೊಂತಾರೆ. ಆಮೇಲೆ ಇದಕ್ಕೆ ನ್ಯಾಚುರಲ್ ಅಂಟು ಪದಾರ್ಥ ಹಾಕಿ ಜೊತೆಗೆ ನ್ಯಾಚುರಲ್ ಕಲರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಅಷ್ಟೆಲ್ಲ ಈ ಪೈಂಟ್ ಯಾವುದೇ ತರ ವಾಸನೆ ಇರಲ್ಲ. ಮತ್ತೆ ನಮ್ಮ ಮನೆಗೆ ಪೈಂಟ್ ಮಾಡಕ್ಕೆ ಯಾವ ತರ ಪೈಂಟ್ ಬೇಕೋ ಅದೆಲ್ಲ ಪೈಂಟ್ ಈ ಸಗಣಿಯಿಂದ ಮಾಡಬಹುದು. ಕರ್ನಾಟಕದಿಂದ ಈ ಕೆಲಸನ ಪ್ರಾಕೃತಿಕ್ ಪೈಂಟ್ಸ್ ಅವ್ರು ಮಾಡ್ತಾವ್ರೆ. ಬೇರೆ ರಾಜ್ಯಗಳಿಂದ ಬೇರೆ ಅವ್ರು ಮಾಡಿ ಎಲ್ಲ ಸಕ್ಸಸ್ ಆಗಿದ್ದಾರೆ. ಈ ಕೆಮಿಕಲ್ ಪೈಂಟ್ ಬರಕ್ಕಿಂತ ಮುಂಚೆ ಹಿಂದಿನ ಕಾಲದ ಮನೆಗಳಲ್ಲಿ ಗೋಡೆಗೂ ನೆಲದಲ್ಲೂ ಮತ್ತೆ ಈಚೆ ಕಡೆ ಎಲ್ಲಾ ಕಡೆನೂ ಹಸು ಸಗಣಿಯಿಂದ ಸಾರಿಸ್ತಾ ಇದ್ರು. ಅವಾಗ ನೆಲ ಸಾರ್ಸಕ್ಕೆ ಡೆಟೈಲ್ ಮನೆ ತಂಪಾಗಿರೋದಕ್ಕೆ AC ಏನು ಬೇಕಾಗಿರ್ಲಿಲ್ಲ. ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾನ ಕಿಲ್ ಮಾಡೋ ಪವರ್ ಬಿಸಿಲಾಗ್ದಾಗ ಮನೆ ತಂಪಾಗಿರೋದು, ಚಳಿ ಆದಾಗ ಮನೆ ಬೆಚ್ಚಗಿರೋದು ನೈಸರ್ಗಿಕವಾಗಿ ನಮ್ಮ ಸಗಣಿಗಿರೋ ಗುಣ. ಆದ್ರೆ ಇವಾಗ ಸಗಣಿನ ಡೈರೆಕ್ಟ್ ಆಗಿ ಗೋಡೆಗೆ ಬೆಳೆಯೋದು ಚೆನ್ನಾಗಿರಲ್ಲ. ಅದಕ್ಕೆ ನೀವು ನೈಸರ್ಗಿಕವಾಗಿ ಹಸು ಸಗಣಿಯಿಂದ ತಯಾರಾಗೋ ಪೈಂಟ್ ನ ನಿಮ್ಮ ಮನೆಗೆ ಬಳಸಿದ್ರೆ ಮತ್ತೆ ನಿಮ್ಮ ಮನೆ ಬೇಸಿಗೆ ಕಾಲದಲ್ಲಿ ತಂಪಗ, ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ. ಕೆಮಿಕಲ್ ಪೈಂಟ್ಸ್ ಇಂದ ರಿಲೀಸ್ ಆಗ್ತಿರೋ VOC ಅನ್ನೋ ವಿಷಕಾರಿ ಹನಿಗಳಿಂದ ನಿಮ್ ಕುಟುಂಬನ ಕಾಪಾಡಬಹುದು. ಸಗಣಿಯಿಂದ ತಯಾರಾಗಿರೋ ಪೈಂಟ್ ವಾಟರ್ ಪ್ರೂಫ್ ಆಗಿರುತ್ತೆ. ಈ ಪೈಂಟ್ ನ ನಿಮ್ಮ ಮನೆಗೆ ಆಯ್ಕೆ ಮಾಡೋದ್ರಿಂದ ಮೊದಲನೇದಾಗಿ ನಿಮ್ ಕುಟುಂಬ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತೆ ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಹಸು ಸಗಣಿಯಿಂದ ಪೈಂಟ್ ಇದೊಂದು ಅದ್ಭುತ ಅಂತ ನನಗನ್ಸೋ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಂಗೆ ವಿಡಿಯೋನ ಎಲ್ಲ ರೈತರಿಗೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲ್ಲ ಹಸು ಸಗಣಿಯಿಂದ ಪೈಂಟ್ ಮಾಡ್ತಾರೆ ಅಂತ ಅಷ್ಟೇ.